ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ನವೋದಯ ಕಾಲಘಟ್ಟದಲ್ಲಿ ಬರುವಂತಹ ಮತ್ತೊಬ್ಬ ಕವಿಯಾದಂಥ ಎಂ ಗೋವಿಂದಪ್ಪಯ್ಯವರನ್ನು ಕುರಿತು ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ. ಗೋವಿಂದಪ್ಪೈ ಅವರು ಎಷ್ಟರಲ್ಲಿ ಜನಿಸಿದರು? ಮಾರ್ಚ್ 23, 1883ರಲ್ಲಿ. ಎಂ ಗೋವಿಂದಪ್ಪೈ ಅವರು ಎಲ್ಲಿ ಜನಿಸಿದರು? ತಾಯಿಯ ತವರಾದಂತಹ ಕಾಸರಗೋಡಿನ ಮಂಜೇಶ್ವರದಲ್ಲಿ ಇವರು ಜನಿಸ್ತಾರೆ. ಎಂ ಗೋವಿಂದಪ್ಪೈ ಅವರ ತಂದೆ ತಾಯಿ ಯಾರು? ತಂದೆ ತಿಮ್ಮಪ್ಪ ಪೈ ಮತ್ತು ತಾಯಿ ದೇವಕಿಯಮ್ಮ. ಕನ್ನಡದ ಪ್ರಥಮ ರಾಷ್ಟ್ರಕವಿ ಪ್ರಶಸ್ತಿ ಪುರಸ್ಕೃತರಾದವರು ಯಾರು? ಎಂ ಗೋವಿಂದಪ್ಪೈ. ಏಕಲವ್ಯನನ್ನು ಕುರಿತು ಪದ್ಯಾತ್ಮಕ ಏಕಾಂತ ನಾಟಕ ಹೆಬ್ಬೆರಳು ಕೃತಿಯನ್ನು ರಚಿಸಿದವರು ಯಾರು? ಎಂ ಗೋವಿಂದಪ್ಪೈ. ಎಂ ಗೋವಿಂದಪ್ಪಯ್ಯವರ ಮೊದಲ ಲೇಖನ ಪ್ರಕಟವಾದ ಪತ್ರಿಕೆ ಯಾವುದು? ಸುವಾಸಿನಿ. ಇದರಲ್ಲಿ 1900ರಲ್ಲಿ ಮೊದಲ ಲೇಖನ ಪ್ರಕಟಗೊಳ್ಳುತ್ತದೆ. ಎಂ ಗೋವಿಂದಪ್ಪಯ್ಯವರ ಸಾಮಾಜಿಕ ಏಕಾಂತ ನಾಟಕ ಯಾವುದು? ತಾಯಿ. 22 ಭಾಷೆಗಳನ್ನು ಕಲಿತ ಏಕೈಕ ಕನ್ನಡಿಗ, ಗ್ರೀಕ್ ಕನ್ನಡದ ಸಂಬಂಧವನ್ನು ಕಲ್ಪಿಸಿ ಬೆಳಕಿಗೆ ತಂದವರು ಯಾರು? ಎಂ ಗೋವಿಂದಪ್ಪೈ. 1951ರಲ್ಲಿ ಬೊಂಬಾಯಿಯಲ್ಲಿ ನಡೆದ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಎಂ ಗೋವಿಂದಪ್ಪೈ. ಗೋವಿಂದಪ್ಪಯ್ಯವರ ಮಾತೃಭಾಷೆ ಕೊಂಕಣಿ, ಪರಿಸರ ಭಾಷೆ ತುಳು, ರಕ್ತಗತವಾಗಿ ಬಂದ ಭಾಷೆ ಕನ್ನಡ. ಎಂ ಗೋವಿಂದಪ್ಪಯ್ಯವರ ಕವನ ಸಂಕಲನಗಳು ಯಾವುವು? ಗಿಳಿಬಿಂಡು, ನಂದಾದೀಪ, ಹೃದಯರಂಗ, ವಿಟಂಕ, ಗಿಂಗಡಲು. ಎಂ ಗೋವಿಂದಪ್ಪಯ್ಯವರ ಖಂಡಕಾವ್ಯಗಳು ಯಾವುವು? ವೈಶಾಖ ಮತ್ತು ಗೋಲ್ಗೊತ್ತ. ವೈಶಾಖ ಬುದ್ಧನ ಕಡೆಯ ದಿನಗಳನ್ನು ತಿಳಿಸುವಂತ ಕೃತಿಯಾದರೆ ಗೋಲ್ಗೊತ್ತ ಏಸುವಿನ ಅಂತ್ಯವನ್ನು ತಿಳಿಸುವಂತ ಕೃತಿಯಾಗಿದೆ. ಕಾಯೈ ಕೋಮಾಜಿ ಸಾಮಾಜಿಕ ನಾಟಕ ಬರೆದವರು ಯಾರು? ಎಂ ಗೋವಿಂದಪ್ಪೈ. ಗೋವಿಂದಪ್ಪೈ ಅವರ ಪೂರ್ಣ ಹೆಸರು ಏನು? ಮಂಜೇಶ್ವರ ಗೋವಿಂದ ಪೈ. ಚಿತ್ರಭಾನು ಗದ್ಯ ನಾಟಕದ ಕರ್ತೃ ಯಾರು? ಎಂ ಗೋವಿಂದಪ್ಪೈ. ಇದು 1942ರಲ್ಲಿ ಪ್ರಕಟಗೊಳ್ಳುತ್ತದೆ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಕವಿತೆ ಯಾವ ಕವನ ಸಂಕಲನದಲ್ಲಿದೆ? ಗಿಳಿಬಿಂಡು. ಕನ್ನಡದ ಮೂರೆ ಎಂಬ ಪ್ರಬಂಧದ ಕರ್ತೃ ಯಾರು? ಎಂ ಗೋವಿಂದಪ್ಪೈ. ಇದರಲ್ಲಿ ಆತ್ಮಕಥನಗಳು, ಭಾಷಣಗಳು ಮತ್ತು ಲೇಖನಗಳು ಸೇರಿವೆ. ಎಂ ಗೋವಿಂದಪ್ಪೈ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಎಷ್ಟರಲ್ಲಿ ಮತ್ತು ಯಾವ ಸರ್ಕಾರ ನೀಡಿತು? 1949ರಲ್ಲಿ ಮದ್ರಾಸ್ ಸರ್ಕಾರ. ಇಂಗಡಲು ಆಯ್ದ ಕವನಗಳ ಕರ್ತೃ ಯಾರು? ಎಂ ಗೋವಿಂದಪ್ಪೈ. ಶೆಲ್ಲಿಯ ಸ್ಕೈಲಾರ್ಕ್ ಓಡ್ ಕನ್ನಡ ಅನುವಾದ ಕೃತಿ ಯಾವುದು? ಎಂ ಗೋವಿಂದಪ್ಪಯ್ಯವರ ಬಾನಕ್ಕಿ. ಲೇಖಕರ ಕಷ್ಟ ನಿಷ್ಠೂರವನ್ನು ವರ್ಣಿಸುವ ಗೋವಿಂದಪ್ಪಯ್ಯವರ ಕೃತಿ ಯಾವುದು? ಬರಹಗಾರನ ಹಣೆಬರಹ. ಪ್ರಾಸವನ್ನು ಬಿಟ್ಟು ಕವನ ರಚಿಸಿದ ಮೊದಲ ಆಧುನಿಕ ಕವಿ ಯಾರು? ಎಂ ಗೋವಿಂದಪ್ಪೈ. ಪರ್ಷಿಯನ್ ಮೂಲದ ಕೃತಿಯನ್ನು ಅನುವಾದಿಸಿದ ಕನ್ನಡಿಗ ಯಾರು? ಎಂ ಗೋವಿಂದಪ್ಪೈ. ಜಪಾನಿ ಭಾಷೆಯ ನೋ ನಾಟಕವನ್ನು ಕನ್ನಡಕ್ಕೆ ತಂದವರು ಯಾರು? ಎಂ ಗೋವಿಂದಪ್ಪೈ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಎಂದು ಹಾಡಿದವರು ಯಾರು? ಎಂ ಗೋವಿಂದಪ್ಪೈ. ಎಂ ಗೋವಿಂದಪ್ಪೈ ಅವರು ಎಷ್ಟರಲ್ಲಿ ನಿಧನರಾದರು? ನವೆಂಬರ್ 6, 1963ರಲ್ಲಿ ಮಂಜೇಶ್ವರದಲ್ಲಿ. ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.